ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀವಿ ನೋಡ್ರಿ. ಇವತ್ತು ನಾನು ಕಲಬುರ್ಗಿಯಲ್ಲಿ ರೋಡ್ ಸೈಡ್ ಹೋಟೆಲ್ನಲ್ಲಿ ಸಿಗುವಂಥ ಉಪ್ಪಿಟ್ಟು ಥರ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡ್ರಿ. ಮೊದಲಿಗೆ ಎಲ್ಲ ಉಳ್ಳಾಗಡ್ಡಿ, ಟಮಾಟ, ಮೆಣಸಿನ್ಕಾಯಿ, ಹಸಿ ಉಳ್ಳಾಗಡ್ಡಿ ತಪ್ಪಲು ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ. ಹಸಿ ಉಳ್ಳಾಗಡ್ಡಿ ತಪ್ಪಲು ಹಾಕ್ಬೇಕ್ರಿ, ಮಸ್ತಿನ ಟೇಸ್ಟ್ ಆಗ್ತದ್ರಿ. ಕಟ್ ಮಾಡಿಟ್ಟು ಆಮೇಲೆ ಒಂದು ಬೊಗಣೆ ಇಟ್ಕೊಂಡಿ ನೋಡ್ರಿ, ಇಟ್ಕೊತೀನಿ ನೋಡ್ರಿ. ಗ್ಯಾಸ್ ಮೇಲೆ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕ್ರಿ. ಇದಕ್ಕೆ ಉಪ್ಪಿಟ್ಟು ಅಂದರೆ ಎಲ್ಲರಿಗೂ ಕಾಮನ್ ರೀ. ಆದ್ರೆ ನಾನು ಬೇರೆ ಬೇರೆ ಪದಾರ್ಥ ಹಾಕಿ ಮಾಡ್ತೀನಿ ನೋಡ್ರಿ. ನೀವು ಹೆಂಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಸಾಸಿವೆ ಹಾಕ್ಲತ್ತೀನಿ ನೋಡ್ರಿ. ಸಾಸಿವೆ ಹಾಕ್ಕೊಂಡು ಆಮೇಲೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ರೀ. ಉದ್ದಿನಬೇಳೆ ಹಾಕ್ಕೊಂಡು ಆಮೇಲೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ರೀ. ಕಡಲೆಬೇಳೆ ಹಾಕ್ಕೊಂಡ್ರೆ ಚಂದ ಆಗ್ತದ್ರಿ. ಕಡಲೆಬೇಳೆ ಹಾಕಿ ಮೇಲೆ ಈ ಥರ ನೋಡ್ರಿ ಎಲ್ಲ ಚಟ್ಪಟ ಅನ್ಲತ್ತಾಗ ಸ್ವಲ್ಪ ಶೇಂಗಾ ರೀ. ಶೇಂಗಾ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕರಿಬೇವು, ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ದೀನಿ ರೀ. ಆ ಉಳ್ಳಾಗಡ್ಡಿ ಸೇರಿಸ್ಕೊತೀನಿ ನೋಡ್ರಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ರೀ, ಹಸಿ ಮೆಣಸಿನ್ಕಾಯಿ, ಕಡಲೆಬೇಳೆ ಅಂತ ಹಸಿ ಉಳ್ಳಾಗಡ್ಡಿ ತಪ್ಪಲು ಹಾಕಿದ್ರೆ ಒಂದು ಸ್ವಲ್ಪ ಉಪ್ಪಿಟ್ಟು ಥರನೇ ಒಂದು ಸ್ವಲ್ಪ ಟೇಸ್ಟ್ ಬೇರೆ ಕೊಡ್ತದೆ ರೀ. ಅದಕ್ಕೆ ಹಾಕಿ ನೋಡಿರಿ. ನೀವು ಭೀ ಹಸಿ ಉಳ್ಳಾಗಡ್ಡಿ ತಪ್ಪಲು ಹಾಕಿ ಮಾಡಿ ನೋಡಿರಿ, ಹೆಂಗೆ ಬಂದು ಅಂತ ತಿಳಿಸ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಸಿ ಉಳ್ಳಾಗಡ್ಡಿ ತಪ್ಪಲು ಹಾಕೊಳತ್ತೆ ನೋಡಿರಿ. ನೋಡಿರಿ, ಹಸಿ ಉಳ್ಳಾಗಡ್ಡಿ ತಪ್ಪಲು ಹಾಕಿದ ತಕ್ಷಣ ಅದ್ರ ಸ್ಮೈಲೇ ಚೇಂಜ್ ಆಗ್ತದ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಚೇಂಜ್ ಆಯ್ತು ನೋಡ್ರಿ ಕಲರ್. ಈಗ ಟೊಮೆಟೊ ಹಾಕ್ಬೇಕ್ರಿ. ಒಂದು ಟೊಮೆಟೊ ಕಟ್ ಮಾಡಿಟ್ಟಿರಿ, ಟೊಮೆಟೊ ಹಾಕ್ಲತ್ತಿ ನೋಡ್ರಿ. ಟೊಮೆಟೊ ಹಾಕಿ ಅದ್ರ ಮೇಲೆ ಉಪ್ಪು ಹಾಕ್ಕೋಬೇಕ್ರಿ. ಸ್ವಲ್ಪ ಟೊಮೆಟೊ ಜಲ್ದಿ ಕರಗ್ತಾವ್ರಿ. ಒಂದು 2 ನಿಮಿಷ ಬಿಡ್ಬೇಕ್ರಿ. ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ಟೊಮೆಟೊನು ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಈಗ 1.5 ಗ್ಲಾಸ್ ರವೆ ತೊಗೊಂಡಿನಿ ರೀ ನಾನು. ಅದಕ್ಕೆ 3 ಗ್ಲಾಸ್ ನೀರು ಹಾಕೋತೀನಿ ರೀ. ಸರಿ ಹಾಕ್ಕೋಬೇಕ್ರಿ. ಒಂದು ಗ್ಲಾಸ್ ರವೆ ಇತ್ತಂದ್ರೆ 2 ಗ್ಲಾಸ್ ನೀರು ಹಾಕ್ಕೋಬೇಕ್ರಿ. 1.5 ಗ್ಲಾಸ್ ರವೆ ತೊಗೊಂಡೇನಿ ರೀ. 3 ಗ್ಲಾಸ್ ನೀರು ಹಾಕೋತೀನಿ ನೋಡ್ರಿ. ಈ ಥರ ಆಗ್ಯದ ನೋಡ್ರಿ. ಫುಲ್ಲು ತರಕಾರಿ ಅನ್ನ ಮಾಡ್ದಂಗೆ ಆಲತ್ತದ ನೋಡ್ರಿ. ತರಕಾರಿ ರೈಸ್ ಮಾಡ್ದಂಗೆ ಅನಿಸ್ಲತ್ತದ ರೀ. ಅಲ್ಲಿ ನೋಡ್ರಿ ಎಷ್ಟು ಚಂದ ಕಾಣತ್ತದ್ರಿ. ಈಗ ನೀರು ಹಾಕ್ಕೊಳತ್ತೀನಿ ನೋಡ್ರಿ. 3 ಗ್ಲಾಸ್ ಹಾಕ್ಕೊಂಡೆ ನೋಡ್ರಿ ನೀರು. ಆಮೇಲೆ ಮುಚ್ಚಲಕ್ಕೆ ಬಿಟ್ಟು ಈ ಕಡೆ ರವೆ ಹುರ್ಕೊಳತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕ್ರಿ ರವೆ. ಈಗ ಅದ್ರಾಗ ನೀರು ಕುದಿ ಬಂದವು ನೋಡ್ರಿ. ನೀರು ಕುದಿ ಬಂದಮೇಲೆ ರವೆ ಹಾಕ್ಕೊತೀನಿ ನೋಡ್ರಿ. ರವೆ ಹಾಕ್ಕೊಂಡೇನಿ ರೀ. ಈಗ ಒಂದು ಸ್ವಲ್ಪ ಕೈ ಆಡಿಸ್ಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ ನೋಡ್ರಿ. ರೆಡಿ ಆಯ್ತು ನೋಡ್ರಿ ಉಪ್ಪಿಟ್ಟು. ಹೆಂಗೆ ಬಂದು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ.